Audio Jungle. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಕಬ್ಬು ಬೆಳೆಗಾರರ ರೈತರಿಂದ 7 ವರ್ಷದ ರೈತರ ಬಾಕಿ ಬಿಲ್ ಕೊಡುವವರಿಗೆ ಸಕ್ಕರೆ ಕಾರ್ಖಾನೆ ಚಾಲೂ ಮಾಡಲು ಬಿಡುವುದಿಲ್ಲ ಎಂದು ರೈತ ಕಬ್ಬು ಬೆಳೆಗಾರರಿಂದ ಹೋರಾಟ ಮಾಡಲಾಯಿತು. ಶೀಘ್ರವೇ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲದಿದ್ದರೆ ಉಗ್ರ ಸ್ವರೂಪದ ಹೋರಾಟ ಮಾಡಲಾಗುವುದೆಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿಯವರು ಬಾಡಗಂಡಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕಾರ್ಖಾನೆಯ ಮಾಲೀಕರಿಗೆ ಬಹುಕೋಟಿ ಲಾಭ ಮಾಡುವ ಉದ್ದೇಶದಿಂದ ಕಾರ್ಖಾನೆಯವರ ಹಿತ ಕಾಪಾಡುವ ಹಿತದೃಷ್ಟಿಯಿಂದ ನಮ್ಮ ರೈತರನ್ನ ಕುತ್ತಿಗೆ ಕೋದಾರ್ರಿ ಸ್ಲೋ ಪಾಯ್ಸನ್ ಮಂದಿ ಕಾಂಗ್ರೆಸ್ನವರು ಕಡಿದು ಒಯ್ದು ಅದನ್ನ ನಮ್ಮ ಮೇಲೆ ಹಾಕಿಬಿಟ್ರು. ಅದನ್ನ ಎಕ್ಸ್ ಗೇಟ್ ಇದ್ದದ ಅಲ್ಲಿ ಉತ್ತರ ಕರ್ನಾಟಕ ಭಾಗ ಎಕ್ಸ್ ಫೀಲ್ಡ್, ದಕ್ಷಿಣ ಕರ್ನಾಟಕ ಎಕ್ಸ್ ಗೇಟ್ ಇತ್ತು. ಅದ ಕಾನೂನು ತಿದ್ದುಪಡಿ ತಂದ ಕೇಸಿಂದ ಅಂದ್ರೆ ಏನು, ನಿಮಗ ಅಧಿಕಾರ ಕೊಟ್ಟ ತಪ್ಪಿಗೆ ನೀವು ಹೆಂಗ ಕಾನೂನು ಬೇಕಾದಂಗ ಹಂಗ ನಾವು ತಿರುಗಿಸಿದ್ರೆ ನಾವು ತಿರುಗಬೇಕನ? ಇಲ್ಲ. ನಿಮಗೆ ಜನ ವಿರೋಧ ಕಟ್ಕೊಂಡು ನೀವು ಏನ್ ಮಾಡಕ್ ಸಾಧ್ಯ ಇಲ್ಲ. ನಾವ್ ಹೇಳಕತ್ತೀವಿ, ಇವತ್ತ ವೈಜ್ಞಾನಿಕವಾಗಿ ಖರ್ಚು ವೆಚ್ಚ ಏನೈತಿ ಅದರ ಆಧಾರದ ಮೇಲೆ ಬೆಲೆ ಬೇಕು ನಮಗ. ನೀ ಏನಾದ್ರೂ ಹಿಂಗ ತುಡುಗತನ ಮಾಡಿಕೆಸಿಂದ ಏನಾದ್ರೂ ರೈತರಿಗೆ ಬರಬೇಕಾಗಿರ್ತಕ್ಕಂಥದನ್ನ ಮುಚ್ಚಿಟ್ಟು ಇವತ್ತ ಅವಾಗ 2013-14 ಏನು ಕಾನೂನಾಗಿತ್ತು ಅದ್ರೊಳಗ 70-30 ರೈತಿಗೆ 70, ಕಾರ್ಖಾನೆಗೆ 30 ಉಪ ಉತ್ಪನ್ನದೊಳಗ ಲಾಭ ಕೊಡ್ಬೇಕತ್ತಿತ್ತು. ಅದನ್ನ ಯಾಕೆ ತಿದ್ದುಪಡಿ ಮಾಡಿದ್ರಿ? ಕಾರ್ಖಾನೆಯವರಿಗೆ ಲಾಭ ಮಾಡಕ್ ಮಾಡಿದ್ರೇನ? ನಿಮಗೆ ಇಲೆಕ್ಷನ್ದಾಗ ಫಂಡಿಂಗ್ ಕೊಡ್ತಾರ ಅವರು, 4 ನನ್ನ ಮಕ್ಕಳ್ರೆ ನೀವು ತಗೊಳ್ಳೋ ಆಸೆಕ್ಕಾಗಿ ನಮ್ಮನ್ನೆಲ್ಲಾನು ಹಾಳು ಮಾಡ್ತಿರಲ್ಲ, ಇದು ಯಾವ ಧರ್ಮ ಇದು? ಈಗ ಕಾರ್ಖಾನೆಯವ್ರಿಗೆ ಚರ್ಮ ಬಹಳ ದಿಪ್ಪಾಗ್ಯಾವ, ಅವ್ರ ನಾಲಿಗೆನೂ ದಿಪ್ಪಾಗ್ಯಾವ. ಹೆಂಗ್ ದಿಪ್ಪಾಗ್ಯಾವ ಅಂದ್ರೆ ತಿಂದ 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 ಅವರು ಅನ್ನ ಊಟ ಮಾಡಂಗಿಲ್ಲ. ಕಾರ್ಖಾನೆ ಮಾಲೀಕರು ಅವರು ರೈತರದು ಕಾರ್ಮಿಕರದು ರಕ್ತ ಹರಿದ ತಿಂತಾರ. ಅವ್ರು ತೆಗಿನಾಗ್ಯಾರ ಮಕ್ಕಳವ್ರು. ಅವಾಗ ಕೂರಿ ಹಾಕಿದ್ದು ಮೈಯಾಗ ನಮಗ ಹಂಗ್ಯಾ ಕೂರಿ ಇರ್ತಿದ್ದು, ರಕ್ತ ತೀಗಿಸಿ ಇಡ್ತಿದ್ದು. ಅಂತ ಕೂರಿ ಇವ್ರು ಆಗ್ಯಾರ. ಈಗ ಯಾರ ಆಧುನಿಕ ಕೂರಿ ಅದಾರಂದ್ರೆ ಆ ಕಾರ್ಖಾನೆ ಮಾಲೀಕರು. ಹೆಂಗಂದ್ರೆ ಗೊತ್ತಾಗದೆ ಇರುವಂಗ ನಮ್ಮ ರೈತರೊಳಗ ಜಗಳ ಹಚ್ಚುದು. ಈಗ ನಾವಿಟ್ಟು ಹೋರಾಟ ಮಾಡಕತ್ತೀವಿ, ಒಂದಿಷ್ಟು ಮಂದಿ ಹಿಂದಿನವ್ರನ್ನ ಒಂದಿಷ್ಟು ಮಂದಿ ಎಬ್ಬಿಸ್ತಾರ. ಅವ್ರು ನಮಗ್ ಸಾಕಪ್ಪ ಅಟ್ಟ ಕೊಟ್ರೆ ಸಾಕು ಅನ್ನೋರು ಅವರು ಅದಾರ. ಅವರು ಇಲ್ಲ ಅನ್ಬೇಡ್ರಿ. ಮತ್ತೆ ಇದ್ರೊಳಗ ಒಂದ್ 2-3 ಮಂದಿ ಬಂದು ಬಿಟ್ಟಿರ್ತಾರ. ಅವರು ಕೆಲವೊಬ್ಬರನ್ನ ಕಾರ್ಖಾನೆ ಮಾಲೀಕರು ಏನ್ ಮಾಡ್ತಾರ ಗೊತ್ತೇನ್ರಿ? ಅಲ್ಲಿ ಯಾವ್ಯಾವ ಏನೇನ್ ಮಾತಾಡ್ತಾನ, ಬಳಗಾನೂರ್ ಏನ್ ಮಾತಾಡ್ತಾನ, ಚಿನ್ನಪ್ಪಣ್ಣ ಏನ್ ಮಾತಾಡ್ತಾನ, ಸುಭಾಷ್ ಏನ್ ಮಾತಾಡ್ತಾನ, ಮತ್ತೆ ಇನ್ನುಳಿದವ್ರು ಏನೇನು ಮಾತಾಡ್ತಾರ ಅವ್ರ ಕಬ್ಬನ್ನ ಕರಿಬ್ಯಾಡ್ರಿ, ಅವ್ರಿಗೆ ತೊಂದ್ರೆ ಕೊಡ್ರಿ. ಈ ಮಕ್ಕಳು ಹೇಳ್ತಾರ ಅಲ್ಲಿ ಹೋಗಿ, ಇಲ್ರಿ ನಿಮ್ ಬದ್ದಲ್ ಬಹಳ ಕೆಟ್ಟ ಮಾತಾಡಿ ನಾವು ಮೊನ್ನೆ ಅವ್ನ ಕಬ್ಬು ತಗೋಬೇಡ್ರಿ. ಹಿಂದಿನವ್ರಿಗೆ ಈ ತರ ಎಲ್ಲ ತೊಂದ್ರೆ ಮಾಡಿ ನಮ್ಗ ನೀವು ಮಾಡ್ತೀರಿ ಅಂದ್ರೆ ನಮಗೇನು ಅಂಜಿಕಿಲ್ಲ, ನಮಗ್ ಭಯನೂ ಇಲ್ಲ. ನಾವು ಅದಕ್ಕೆ ಚಂಡಗ ಹೆಂಡರ ಯಾಕ, ಮಂಡಗ ಕಡೆಗೆ ಯಾಕ, ಮಿಂಡಿ ಬೋಳರಿಗೆಲ್ಲ ಮುತ್ತಿನ ದಂಡಿ ಯಾಕ, ಯೋಗಿತನವಿಲ್ಲದವನಿಗೆ ಜಪತಪಗಳು ಯಾಕ, ರಾಗದಲ್ಲಿ ಪುರಂದರ ವಿಠಲನ ನೆನೆಯದ, ಯೋಗಿ ಆದರೇನು ಭೋಗಿ ಆದರೇನು. ರಾಯಬಾಗ್ ತಾಲೂಕಿನ ವಕೀಲರ ಸಂಘದವರು ಏನು ಬಂದಿರಿ, ನಿಮಗೆಲ್ಲರಿಗೂ ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದ ರಾಜ್ಯ ರೈತ ಸಂಘದ ಇಡೀ ರೈತ ಕುಲದ ಪರವಾಗಿ ಅಭಿನಂದನೆಗಳನ್ನ ಸುಸ್ವಾಗತಗಳನ್ನ ತಿಳಿಸ್ತಾ ಇದ್ದೀವಿ. ಮಾಜಿ ಸೈನಿಕರು ಎಲ್ಲರೂ ಈ ದೇಶದ ಕಾಪಾಡಿರ್ತಕ್ಕಂಥ ಒಂದು ದೇಶವನ್ನ ರಕ್ಷಣೆ ಮಾಡಿ ಗಡಿಯೊಳಗೆ ಯಾರೂ ಒಳಗೆ ಬರಲಾರ್ದಂಗೆ ಕಾದಿರ್ತಕ್ಕಂಥವ್ರು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡಕತ್ತಾರ. ಈ ಹೋರಾಟ ಒಂದು ಐತಿಹಾಸಿಕ ಹೋರಾಟ ಆಗಿ ಮುನ್ನಡೀತೈತಿ. ಇದಕ್ಕೆ ಎಲ್ಲರೂ ಬೆಂಬಲವನ್ನು ಕೊಟ್ಟು ಮುಂದಿನ ದಿನಮಾನದೊಳಗ ರೈತ ಸಂಘದವ್ರನ್ನ ಕೇಳೇ ಕಾರ್ಖಾನೆ ಚಾಲೂ ಮಾಡಬೇಕು, ರೈತ ಸಂಘದವ್ರನ್ನ ಕೇಳೇ ಬಂದ್ ಮಾಡಬೇಕು. ನ್ಯೂಸ್ ಗೋಕಾಕ್.